ನಮಸ್ಕಾರ. ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಕರ್ನಾಟಕ ರಾಜಕಾರಣದಲ್ಲಿ ಈಗ ಸಚಿವ ಸಂಪುಟ ವಿಸ್ತರಣೆ ಮತ್ತು ಪುನರ್ರಚನೆಯದ್ದೇ ಗರಿಷ್ಠ ಚರ್ಚೆಯಾಗ್ತಾ ಇದೆ. ಕಳೆದ 2 ದಿನಗಳಿಂದ ಕಾವೇರಿರುವಂತಹ ಸಂಪುಟ ಕಸರತ್ತು ಈಗ ಅಂತಿಮ ಹಂತಕ್ಕೆ ಬಂದು ತಲುಪಿದ್ದು, ನಿರ್ಣಾಯಕ ಚರ್ಚೆಗಳು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೀತಾ ಇದೆ. ಹೈಕಮಾಂಡ್ ನಾಯಕರ ಜೊತೆ ಸರಣಿ ಸಭೆಗಳನ್ನ ನಡೆಸಿ ಸಂಪುಟ ಪಟ್ಟಿಗೆ ಅಂತಿಮ ಮುದ್ರೆ ಒತ್ತೋದಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ದೌಡಾಯಿಸಿದ್ದಾರೆ. ದೆಹಲಿ ಅಂಗಳದಲ್ಲಿ ನಡೆಯಲಿರುವಂತಹ ಈ ಹೈ ವೋಲ್ಟೇಜ್ ಸಭೆಯ ನಂತರ ಯಾರಿಗೆ ಸಚಿವರ ಭಾಗ್ಯ ಸಿಗಲಿದೆ ಮತ್ತು ಯಾರಿಗೆ ನಿರಾಶೆಯಾಗಲಿದೆ ಅನ್ನುವಂತಹ ಒಂದು ಕೌತುಕ ಇಡೀ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲವನ್ನ ಮೂಡಿಸಿದೆ. ಸಾಮಾನ್ಯವಾಗಿ ಸಚಿವ ಸಂಪುಟ ರಚನೆ ಅಥವಾ ವಿಸ್ತರಣೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾದವರ ನಿರ್ಧಾರವೇ ಅಂತಿಮವಾಗಿರ್ತದೆ. ಆದ್ರೆ ಸದ್ಯದ ಕರ್ನಾಟಕ ಕಾಂಗ್ರೆಸ್ನ ರಾಜಕೀಯ ಚಿತ್ರಣ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಇಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರದ್ದು ಒಂದು ಬಣ ಇದೆ, ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಅವರದ್ದು ಮತ್ತೊಂದು ಬಣ ಇದೆ. ಇದರ ಜೊತೆಗೆ ನೇರವಾಗಿ ಹೈಕಮಾಂಡ್ ಕೃಪಾ ಕಟಾಕ್ಷಕ್ಕೆ ಹೊಂದಿರುವವರದ್ದು ಮೂರನೆಯ ಬಣ ಇದೆ ಅನ್ನುವಂತಹ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಕೆಲವು ನಾಯಕರು ಎರಡೂ ಬಣಗಳಲ್ಲೂ ಗುರುತಿಸಿಕೊಂಡು ತಮ್ಮ ಸ್ಥಾನವನ್ನ ಇಲ್ಲಿ ಭದ್ರಪಡಿಸಿಕೊಳ್ಳುವುದಕ್ಕೆ ಯತ್ನಿಸ್ತಾ ಇದ್ದಾರೆ. ಮತ್ತೆ ಕೆಲವರು ರಾಜ್ಯ ಮಟ್ಟದಲ್ಲಿ ಶಾಸಕರ ಬೆಂಬಲ ಕ್ರೋಢೀಕರಿಸ್ತಾ ಇದ್ರೆ, ಇನ್ನಷ್ಟು ನಾಯಕರು ದೆಹಲಿಯಲ್ಲೇ ಬೀಡು ಬಿಟ್ಟು ಪಕ್ಷದ ವರಿಷ್ಠರ ಬಾಗಿಲು ತಟ್ಟುತ್ತಾ ತೀವ್ರವಾದಂತಹ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮ್ಮ ಬಣದ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ, ಅಂದ್ರೆ ಅವರ ಸಂಪುಟದಲ್ಲಿ ತಮ್ಮ ಬಣದ ಪ್ರಭಾವ ಏನಿದೆ ಅದನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಒಂದಷ್ಟು ತೀವ್ರವಾದಂತಹ ತಂತ್ರಗಾರಿಕೆಯನ್ನ ನಡೆಸ್ತಿದ್ದಾರೆ. ಅಂದ್ರೆ ತಮ್ಮ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಎಚ್.ಸಿ. ಬಾಲಕೃಷ್ಣ ಇರಬಹುದು, ಲಕ್ಷ್ಮಣ್ ಸವದಿ ಇರಬಹುದು, ಮಧು ಬಂಗಾರಪ್ಪ, ಶರತ್ ಬಚ್ಚೇಗೌಡ, ಯಶವಂತರಾಯ ಗೌಡ ಪಾಟೀಲ್ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರನ್ನ ಡಿಕೆ ಶಿವಕುಮಾರ್ ಮುಂಚೂಣಿಯಲ್ಲಿ ಇಟ್ಟಿದ್ದಾರಂತೆ. ಇದರ ಜೊತೆಗೆ ಅಲ್ಪಸಂಖ್ಯಾತ ಕೋಟಾದಲ್ಲಿ ತನ್ವೀರ್ ಸೇಠ್ ಅಥವಾ ರಿಜ್ವಾನ್ ಅರ್ಷದ್ ಹಾಗೂ ನಿಷ್ಠಾವಂತ ನಾಯಕರ ಸಾಲಿನಲ್ಲಿ ಶ್ರೀನಿವಾಸ ಮಾನಿ ಅವರಿಗೆ ಸಚಿವ ಸ್ಥಾನ ಕೊಡಿಸೋದಕ್ಕೆ ವರಿಷ್ಠರ ಮೇಲೆ ತೀವ್ರವಾದಂತಹ ಒತ್ತಡವನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇರ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ತಮ್ಮ ಹಿಡಿತವನ್ನ ಕಾಯ್ದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮದೇ ನಿಕಟವರ್ತಿಗಳಿಗೆ, ಅಂದ್ರೆ ಪಕ್ಷದಲ್ಲಿ ತಮ್ಮ ಹಿಡಿತವನ್ನ ಕಾಯ್ದುಕೊಳ್ಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರಿಗಿದೆ. ಹಾಗಾಗಿ ತಮ್ಮದೇ ನಿಕಟವರ್ತಿಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಡಿಸೋದಕ್ಕೆ ಅವರು ಕೂಡ ಒಂದ್ ಕಡೆಯಲ್ಲಿ ಪಟ್ಟು ಹಿಡಿತಾರೆ. ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿ ಪ್ರಮುಖವಾಗಿ ಸಂತೋಷ್ ಲಾಡ್, ಪುಟ್ರಂಗ ಶೆಟ್ಟಿ, ಲೇಔಟ್ ಕೃಷ್ಣಪ್ಪ, ಅದೇ ರೀತಿ ಶಿವಲಿಂಗೇಗೌಡರು, ಎಎಸ್ ಪೊನ್ನಣ್ಣ ಹಾಗೂ ಜಮೀರ್ ಅಹ್ಮದ್ ಅವರ ಪ್ರಮುಖ ಆಕಾಂಕ್ಷಿಗಳಾಗಿದ್ದಾರೆ. ಅದಲ್ಲದೆ ರಘುಮೂರ್ತಿ ಚಳ್ಳಕೆರೆ, ಪ್ರಸಾದ್ ಅಬ್ಬಯ್ಯ, ವಿಜಯಾನಂದ ಕಾಶ್ಯಪ್ಪನವರು ಹಾಗೂ ಅಶೋಕ್ ಪಟ್ಟಣ ಹಾಗೂ ಹಿರಿಯ ಅನುಭವಿಗಳಾದ ಶಿವಾನಂದ ಪಾಟೀದಾರ್ ಅಥವಾ ಬಸವರಾಜ ರಾಯರೆಡ್ಡಿ ಅವರಿಗೆ ಸಚಿವ ಸ್ಥಾನ ದೊರಕಿಸಿಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ತಂತ್ರವನ್ನ ಹೆಣೀತಿದ್ದಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈ ಇಬ್ಬರು ಅಗ್ರ ನಾಯಕರ ಪಟ್ಟಿಯ ಹೊರತಾಗಿ ಪಕ್ಷದ ಹೈಕಮಾಂಡ್ ಕೂಡ ತನ್ನದೇ ಆದಂತಹ ಒಂದು ಪ್ರತ್ಯೇಕ ಪಟ್ಟಿಯನ್ನ ಇಲ್ಲಿ ಸಿದ್ಧಪಡಿಸಿಕೊಂಡಿದೆ. ಇಲ್ಲಿ ದಿನೇಶ್ ಗುಂಡೂರಾವ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಜಿಎಸ್ ಪಾಟೀಲ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಜೊತೆಗೆ ಅಜಯ್ ಸಿಂಗ್ ಹಾಗೂ ಬಿಆರ್ ಪಾಟೀಲ್ ಅವರ ಹೆಸರು ಕೂಡ ಈ ಒಂದು ಹೈಕಮಾಂಡ್ ನ ಲಿಸ್ಟ್ ನಲ್ಲಿ ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಇದರ ಬಗ್ಗೆ ಗಂಭೀರವಾದಂತಹ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದೆ. ಆದ್ರೆ ಪ್ರಸ್ತುತ ಸರ್ಕಾರದಲ್ಲಿ ಖಾಲಿ ಇರೋದು ಕೇವಲ 20 ಸಚಿವ ಸ್ಥಾನ ಮಾತ್ರ. ಆದ್ರೆ ಆಕಾಂಕ್ಷಿಗಳ ಸಂಖ್ಯೆ ಈಗ 40ಕ್ಕೂ ಕೂಡ ಮೀರಿದೆ. ಹೀಗಾಗಿ ಜಾತಿ ಸಮತೋಲನ, ಪ್ರಾದೇಶಿಕ ಪ್ರಾತಿನಿಧ್ಯತೆ ಮತ್ತು ಕಲ್ಯಾಣ ಕರ್ನಾಟಕ ಹಾಗೂ ಹಳೆ ಮೈಸೂರು ಭಾಗದ ರಾಜಕೀಯ ಲೆಕ್ಕಾಚಾರಗಳನ್ನ ಕೂಡ ಸರಿದೂಗಿಸಿಕೊಂಡು ಈಗ ಅಂತಿಮ ಪಟ್ಟಿ ತಯಾರಿಸುವುದು ಇಲ್ಲಿ ಕಾಂಗ್ರೆಸ್ ವರಿಷ್ಠರಿಗೆ ಒಂದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಸಂಪುಟ ಪುನರ್ರಚನೆಯ ಈ ಸಂದರ್ಭದಲ್ಲಿ ಹೈಕಮಾಂಡ್ ಮುಂದೆ ಮತ್ತೊಂದು ಪ್ರಮುಖ ಸವಾಲಿದೆ. 4-5 ಬಾರಿ ಗೆದ್ದು ಅನುಭವ ಹೊಂದಿರುವಂತಹ ಹಿರಿಯ ಶಾಸಕರಿಗೆ ಅವಕಾಶ ನೀಡಬೇಕಾ, ಅಥವಾ ಭವಿಷ್ಯದ ರಾಜಕೀಯ ತಂತ್ರಗಾರಿಕೆಯ ಭಾಗವಾಗಿ ಮೊದಲ ಬಾರಿಗೆ ಗೆದ್ದಿರುವಂತಹ ಉತ್ಸಾಹಿ ಹೊಸ ಮುಖಗಳಿಗೆ ಇಲ್ಲಿ ಮಣೆ ಹಾಕಬೇಕೇ ಅನ್ನುವಂತಹ ಒಂದು ಧರ್ಮ ಸಂಕಟ ಕೂಡ ಕಾಂಗ್ರೆಸ್ಗೆ ಸೃಷ್ಟಿಯಾಗಿದೆ. ರಾಜ್ಯ ನಾಯಕರ ನಡುವಿನ ಈ ಶಕ್ತಿ ಪ್ರದರ್ಶನ ಹಾಗೂ ನಿರಂತರ ಒತ್ತಡದ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ತಳೆಯುವಂತಹ ಅಂತಿಮ ನಿಲುವು ಏನು ಎಂಬುದರ ಮೇಲೆ ನೂತನ ಸಚಿವರ ಆಯ್ಕೆ ಮತ್ತು ರಾಜ್ಯ ಸರ್ಕಾರದ ಮುಂಬರುವಂತಹ ರಾಜಕೀಯ ಭವಿಷ್ಯ ಅಡಗಿದೆ ಅಂತಾನೆ ಹೇಳ್ಬಹುದು. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ನ್ಯೂಸ್. ನಮಸ್ಕಾರ.